ಸೊ ಐ ಎಂ ಗಾಡ್ ಸಿನಿಮಾ ಇವತ್ತು ರಾಜ್ಯದಂತ ಬಿಡುಗಡೆ ಆಗಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಸಿನಿಮಾದ ನಾಯಕ, ನಿರ್ದೇಶಕ, ನಿರ್ಮಾಪಕ ರವಿ ಗೌಡ ಅವರಿದ್ರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ಎಲ್ಲ ಒಂದ್ ಕಡೆ ಸಿನಿಮಾಗ ಮೊದಲು ಹೇಳ್ತಾ ಇದ್ರಿ ನಾನು ಉಪೇಂದ್ರ ಅವ್ರ ಶಿಷ್ಯ ಅಂತ. ಆ ಮಾತನ್ನ ಪ್ರೂವ್ ಮಾಡ್ಕೊಂಡಿದ್ರಿ. ಯಾಕಂದ್ರೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಬರ್ತಿದಂತ ಪ್ರೇಕ್ಷಕರ ಆ ಮಾತು ಹೇಳ್ತಾರೆ. ಎಲ್ಲ ಒಂದ್ ಕಡೆ ಉಪೇಂದ್ರ ಅವ್ರ ಪಾರ್ಟಿ ಸಿನಿಮಾದಲ್ಲಿ ಕಾಣ್ತಾ ಇದೆ, ಕಾಡ್ತಾ ಇದೆ ಅಂತ ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಇದೆ. ಯಾಕಂದ್ರೆ ನನ್ಗೊಂದು ಭಯ ಇತ್ತು. ಸಡನ್ ಆಗಿ ಉಪ್ಪಿ ಸರ್ ಬಂದಿದ್ದು, ಐ ಎಂ ಗಾಡ್ ಅನ್ನ ಟೈಟ್ಲ್ ಇದ್ದಿದ್ದು, ಉಪ್ಪಿ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದ್ದು, ಅದೆಲ್ಲಾ ಕಡೆ ಒಂಥರ ಅವ್ರ ಶಿಷ್ಯ ಅಂತ ಮಾತು ಬಂದ್ಬಿಡ್ತು. ನಾವ್ ಹೇಳ್ಕೊಂಡು ಓಡಾಡ್ತೀವಿ ಅದೊಂಥರ. ಬಟ್ ಬೇರೆಯವ್ರು ಹೇಳಕ್ ಶುರು ಮಾಡಿದಾಗ ಅದ್ರ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಆ ಹೆಸರಿಗೆ ಒಂದು ತೂಕ ಇದೆ. ಅದನ್ನ ಉಳಿಸ್ಕೊಂತೀವೋ ನಾವು ಹೇಳ್ಬಿಡ್ತೀವಿ. ಬಟ್ ಉಪ್ಪಿ ಸರ್ಗೆ ಅದನ್ನ ಶಿಷ್ಯ ಅನ್ಕೊಂಡಿದ್ ಮಾತಿಗೆ ಒಂದು ಬೆಲೆ ಕೊಡಕ್ ಆಗತ್ತಾ ಅನ್ನೋದೊಂದು ಭಯ ಇತ್ತು. ಇವತ್ತು ವೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ನಿನ್ನೆ ಉಪ್ಪಿ ಸರ್ರೇ ಬಂದು ನನಗೆ ತುಂಬಾ ಖುಷಿ ಆಯ್ತು. ನೀವು ನನ್ನ ಸಿನಿಮಾ ನೋಡ್ಬೇಕಾದ್ರೆ ನೀವು ಯಾವ ತರ ಎಂಜಾಯ್ ಮಾಡಿರ್ತೀರೋ, ನಾನ್ ನಿಮ್ ಸಿನಿಮಾ ಆ ತರ ಎಂಜಾಯ್ ಮಾಡಿದೀನಿ ಅಂತ ಹೇಳಿ ತುಂಬಾ ಮನಸ್ಸಿನಿಂದ ಮಾತಾಡಿ ಅವ್ರನ್ನ ಸೈಡಿಗೆ ಕರ್ಕೊಂಡು ಹೋಗಿ ಹೇಳಿ ತುಂಬಾ ಚೆನ್ನಾಗಿದೆ, ಈ ಸಿನಿಮಾ ನೀವು ನಿಲ್ಲಿಸ್ಕೊಬೇಕು ಅಂತ ಹೇಳಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಒಂಥರ ಏನೋ ಅವ್ರಿಗೂ ಅದನ್ನೇ ಹೇಳಿದೆ ಸರ್, ನನ್ಗದೊಂದು ರೆಸ್ಪಾನ್ಸಿಬಿಲಿಟಿ ತರ ಇತ್ತು. ಇವಾಗ ನಿಮ್ ಬಾಯಿನ ಮಾತು ಕೇಳಿದ್ಮೇಲೆ ನನಗೊಂದು ಸಮಾಧಾನ ಆಗಿದೆ ಸರ್. ಅದೊಂದು ಖುಷಿ ಆಗಿದೆ ಸರ್. ಎಲ್ಲ ಒಂದ್ ಕಡೆ ಎ ಸಿನಿಮಾ ನಂತರದಲ್ಲಿ ಆದ್ರೆ ದೇವರನ್ನ ಯಾರು ಎ ಸಿನಿಮಾ ಆದ ನಂತರದಲ್ಲಿ ಉಪ್ಪಿ ಅವರು ದೇವರನ್ನ ಟಚ್ ಮಾಡಿರೋ ನಂತರ ಯಾರು ಟಚ್ ಮಾಡಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ನೀವು ಟಚ್ ಮಾಡಿದ್ರಿ ಅಂತ. ಇಲ್ಲ, ನಮ್ಗೆ ಗೊತ್ತಿಲ್ಲ, ಬಂದ್ಬಿಟ್ಟಿದೆ ಅನ್ಸುತ್ತೆ. ನೆನೆ ಪ್ರಿಯಾಂಕಾ ಮ್ಯಾಮ್ ನೋಡ್ಬೇಕಾದ್ರೆ ಇದು ಏನು ಸೀಕ್ವಲ್ ನೋಡ್ದಂಗೆ ಆಗ್ತಿದೆ ಅಂತ ಹೇಳಿದ್ರು. ಬಟ್ ನನಗೆ ಬರಿಬೇಕಾದ್ರೆ ಗೊತ್ತಾಗ್ಲಿಲ್ಲ. ಬರಿಬೇಕಾದ್ರೆ ನನ್ಗೆ ಏನೇನ್ ಸರಿ ಅನ್ನಿಸ್ತು, ಏನೇನ್ ಥಾಟ್ಸ್ ಬಂತು ಬರೆದ್ಬಿಟ್ಟೆ. ಬರೋದಾದ್ಮೇಲೆ ನಾವು ಮತ್ತೆ ಒಂದು ನರೇಷನ್ಗೆ ಅಂತ ಕೂತಾಗ ಅದಕ್ಕೂ ಇದಕ್ಕೂ ಏನೋ ಒಂದ್ ಸ್ವಲ್ಪ ಲಿಂಕ್ ಆಗ್ತಿದೆಯಲ್ಲ, ಒಂದ್ ಸ್ವಲ್ಪ ಸಿಮಿಲಾರಿಟೀಸ್ ಇದೆಯಲ್ಲ ಅಂತ ಯೋಚನೆ ಬಂದಾಗ ಅನ್ಕೊಂಡೆ ಆ ಸಿನಿಮಾಗಳನ್ನೆಲ್ಲ ನಾವು ಅಷ್ಟು ನೋಡಿ ಪ್ರೀತಿಸಿರೋದ್ರಿಂದ ನಾವೇನೋ ಬರೆಯಕ್ಕೆ ಅಂತ ಕೂತಾಗ ನಮ್ಗೆ ಗೊತ್ತಿಲ್ಲಂಗೆ ಬಂದ್ಬಿಡುತ್ತೆ ಅನ್ಸುತ್ತೆ. ಸೊ ಖುಷಿ ಆದೆ. ಒಂದ್ ಕಡೆ ಸೌತ್ ಇಂಡಿಯಾದಲ್ಲಿ ಹೇಳ್ತಾ ಇದ್ರೆ ಅಂದ್ರೆ ಲವ್ ಸ್ಟೋರಿಗಳು ಮಾಡೋ ಗೆದ್ದಂತ ಉದಾಹರಣೆ ಸಾಕಷ್ಟು ಇದೆ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಲವ್ ಸ್ಟೋರಿ ಮಾಡಿ ಗೆಲ್ಲೋದು ಬಹಳ ಕಷ್ಟ. ಗೆದ್ರೆ ಅದು ಅರ್ಜುನ್ ರೆಡ್ಡಿ ಅಥವಾ ಬೇಬಿ ಅಂತ ಸಿನಿಮಾಗಳಾಗಿರುತ್ತೆ. ಸೊ ಕನ್ನಡದಲ್ಲಿ ಅದ್ಭುತವಾದ ಪ್ರಯೋಗ ಇದು ಅಂತ ಜನ ಹೇಳ್ತಿರೋ. ಥ್ಯಾಂಕ್ ಯು. ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ, ನೀವು ಇದನ್ನ ಹೇಳಿದಾಗ ಖುಷಿ ಆಗುತ್ತೆ. ಸೊ ನಾವ್ ಹಾಕಿರೋ ಅಷ್ಟು ಎಫರ್ಟ್ಗೆ ಏನೋ ಥಾಟಲ್ಲಿ ಬರ್ದಿರ್ತೀವಿ ಇದೀಗ ವರ್ಕ್ ಆಗುತ್ತೆ ಅಂತ. ನಿಜವಾಗ್ಲೂ ಇವಾಗ ವರ್ಕ್ ಆಗ್ತಿದೆ ಅಂತ ನೋಡಿದಾಗ ತುಂಬಾನೇ ಅದೊಂದು ಸ್ಯಾಟಿಸ್ಫೈಯಿಂಗ್ ಫೀಲಿಂಗ್ ಅದು. ಡೆಬ್ಯೂ ಡೈರೆಕ್ಷನ್ ಅಲ್ಲಿ ಈ ತರದೊಂದು ಬರವಣಿಗೆ, ಯಾಕಂದ್ರೆ ಫಸ್ಟ್ ಹಾಫ್ ಸಿನಿಮಾ ನೋಡ್ತಿದಂಗೆ ಬೇರೆ ಅನ್ಸುತ್ತೆ, ಸೆಕೆಂಡ್ ಹಾಫ್ ಬೇರೆ ಸ್ತರದಲ್ಲೇ ತಗೊಂಡೋಗುವಂತ ಕಂಟೆಂಟ್. ಸೊ ಪ್ರತಿಯೊಂದು ಸೀನ್ ಅಲ್ಲೂ ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಬರ್ದಿದ್ರಿ. ಎಲ್ಲೋ ಒಂದು ಮಿಸ್ ಆಗಿದ್ದ ಡಾಟಾನ ಮತ್ತೆಲ್ಲೋ ಕನೆಕ್ಟ್ ಮಾಡ್ತೀರಿ. ಹೇಗಿತ್ತು ಸರ್ ಅದರ ಬರವಣಿಗೆ ಸಂದರ್ಭದಲ್ಲಿ? ಅಷ್ಟೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇತ್ತು. ಯಾಕಂದ್ರೆ ನನಗೆ ಯಾವುದೇ ಅಲ್ಲಿ ಬರೋ ಸೀನ್ ಇರ್ಬೋದು, ಏನೋ ಇರ್ಬೋದು, ಸುಮ್ಮನೆ ಬಂದು ಹೋಗ್ಬಾರ್ದು ಅಂತ. ಅದು ಬಂದ ಮೇಲೆ ಅದಕ್ಕೊಂದು ಅರ್ಥ ಇರಬೇಕು. ಅಲ್ಲಿಲ್ಲ ಅಂದ್ರೆ ಮುಂದಕ್ಕೆ ಅದನ್ನೆಲ್ಲೋ ಕನೆಕ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಅವಾಗ್ಲೇ. ನನಗೆ ಯೂಶಲಿ ಏನೇನು ಖುಷಿ ಕೊಡುತ್ತೆ ಒಂದು ಸಿನಿಮಾ ನೋಡಿದಾಗ, ಮುಂಚೆ ನೀವೇನೋ ನೋಡಿದ್ದು ನಾವು ನೆಕ್ಸ್ಟ್ ಅಲ್ಲಿ ಎಲ್ಲೋ ಕನೆಕ್ಟ್ ಮಾಡೋದಿರ್ಬೋದು, ಅದೆಲ್ಲ ತುಂಬಾ ನಮ್ಗೆ ಹೆಲ್ಪ್ ನನಗೆ ಖುಷಿ ಕೊಡೋದು ಒಂದು ಸಿನಿಮಾ ನೋಡ್ಬೇಕಾರೆ. ಅದ್ರ ಜೊತೆಗೆ ಉಪ್ಪಿ ಸರ್ ಅವ್ರ ರೈಟಿಂಗ್ ನೋಡಿ ನಾವು ಯಾವಾಗ್ಲೂ ಹಿಂಗ್ ಯೋಚನೆ ಮಾಡ್ತಾರೆ ಅಂತ ನಮಗೂ ಆ ತರ ಬರವಣಿಗೆ ಬೇಕು ಅಂತ ಯೋಚನೆ ಮಾಡ್ತಿದ್ವರು. ಅವ್ರ ಲೆವೆಲ್ ರೀಚ್ ಆಗಂತೂ ಖಂಡಿತ ನಮ್ಗೆ ಆಗಲ್ಲ. ಬಟ್ ಆ ಥಾಟ್ ಅವ್ರ ರೈಟಿಂಗ್ ನ ಇಷ್ಟಪಡೋದ್ರಿಂದ ಮೋಸ್ಟ್ಲಿ ಅದು ಇಲ್ಲೂ ಕಾಣಿಸ್ತಾ ಇದೆ ಅನ್ಸುತ್ತೆ ಒಂದ್ ಸ್ವಲ್ಪ. ಒಂದ್ ಕಡೆ ಇವತ್ತಿನ ಜನರೇಷನ್ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಳು ನೋಡ್ಲೇಬೇಕಾದಂತ ಸಿನಿಮಾ ಅಂತ ಅನಿಸ್ತಾ ಇದೆ. ಹೌದು, ಎಲ್ಲರೂ ನೋಡ್ಲೇಬೇಕಾದಂತ ಸಿನಿಮಾ ಅಂತ ನನ್ಗೂ ಅನ್ಸುತ್ತೆ. ಯಾಕಂದ್ರೆ ನೀವು ಯಾರನ್ನೂ ಜನರಲೈಸ್ ಹೇಳಕ್ಕಾಗಲ್ಲ. ಎಲ್ಲಾ ಹುಡುಗಿರು ಈ ತರ ಅಥವಾ ಎಲ್ಲಾ ಹುಡುಗರು ಈ ತರ, ಎಲ್ಲಾ ಒಳ್ಳೆಯವರು ಎಲ್ಲಾ ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಆ ಜೆಂಡರ್ ಮೇಲೆ ನೀವು ಜನರಲೈಸ್ ಮಾಡಿ ಎಲ್ಲಾ ಈ ತರ ಅಂತ ಹೇಳಕ್ಕಾಗಲ್ಲ. ಬಟ್ ನಿಮ್ಗೆ ಅಲ್ಲೂ ಎಲ್ಲಾ ತರದವರು ಸಿಗ್ತಾರೆ, ಇಲ್ಲಿ ಹುಡುಗರಲ್ಲೂ ಎಲ್ಲಾ ತರದವರು ಸಿಗ್ತಾರೆ. ಅದರಲ್ಲಿ 2 ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿರುವಂತ ಕಥೆ ಇದೆ ಅಷ್ಟೇ. ನಾನು ತುಂಬಾ ಕೋರ್ ಪಾಯಿಂಟ್ ಅಂದ್ರೆ ತುಂಬಾ ವಸ್ತು ವಿಷಯ ಇವತ್ತಿನ ಪ್ರಸ್ತುತದಲ್ಲಿ ನಡೀತಿರೋದು. ಫಾಲ್ಸ್ ಅಲಿಗೇಷನ್ ಸಾಕಷ್ಟು ಸಾರಿ ನೋಡ್ತಾ ಇರ್ತೀವಿ. ಓಕೆ, ಬಟ್ ತುಂಬಾ ಜೀವಾಳ ಇರುವಂತದ್ದು ಬೇರೆ ಒಂದು ಟಚ್ ಮಾಡಿದ್ರೆ ಆ ಒಂದು ವಿಷಯವನ್ನ. ಸೊ ಅದ್ರ ಬಗ್ಗೆ ಆ ತರದೊಂದು ಚಾಲೆಂಜಿಂಗ್ ಕಂಟೆಂಟ್ ಅನ್ನು ನೀವು ಸಿನಿಮಾದಲ್ಲಿ ಅಡಾಪ್ಟ್ ಮಾಡ್ಕೊಂಡು ಜನರಿಗೆ ತಲುಪಿಸೋದಿದೆಯಲ್ಲ ಜನಗಳಿಗೆ, ಅದು ಬಹಳ ಕಷ್ಟ ಆಗುತ್ತೆ. ಹೌದು, ಇಲ್ಲ, ಅದೊಂದು ವಿಷಯ ನನಗೆ ಸಿಕ್ಕಿದಾಗ ನನ್ಗೆ ಅನ್ನಿಸ್ತು, ಹೌದು ಇದ್ರ ಬಗ್ಗೆ ಮಾತಾಡ್ಬೋದಲ್ಲ, ಯಾಕೆ ಯಾರು ಮಾತಾಡ್ತಿಲ್ಲ ಅಂತ ಅನಿಸ್ತು. ಬಟ್ ಅದನ್ನ ನೀವು ಮಾತಾಡ್ಬೋದು ಅಂದ ತಕ್ಷಣ ತುಂಬಾ ಅದನ್ನ ಫಿಲಾಸಫಿಕಲ್ ಆಗಿ ಏನೋ ಪ್ರೀಚ್ ಮಾಡೋ ತರನೂ ಹೋಗ್ಬಾರ್ದು. ಸೊ ಎಲ್ಲ ಸಿನಿಮಾ ಕೊನೆಯಲ್ಲಿ ಒಂದು ಮೆಸೇಜ್ ಏನೋ ಕೊಡ್ಬೋದು ಅಂದಾಗ ಅದು ಇನ್ನೂ ಒಂದ್ ಸ್ವಲ್ಪ ನಿಮ್ಗೆ ಖುಷಿ ಆಗುತ್ತೆ. ನನ್ನ ಸಿನಿಮಾ ಇಂದ ಒಂದು ಒಳ್ಳೆ ಮೆಸೇಜ್ ಆಚೆ ಹೋಗ್ತಿದೆ ಅನ್ನೋದು. ಸೊ ಅದಕ್ಕೆ ಅಂತ ಮಾಡ್ಕೊಂಡಿದ್ದೆ ಸರ್. ಒಂದು ಲೈನ್ ಬರ್ತಾ ಇತ್ತು ಸರ್ ಅಂದ್ರೆ ಸಿನಿಮಾ ಅಥವಾ ನಂತರದಲ್ಲಿ ಶುಭಂ ಆ ಟೈಮಲ್ಲಿ ಒಂದಷ್ಟು ಲೈನ್ಸ್ ಬರೋದು. ಈಗ ಉದಾಹರಣೆಗೆ ಮುಂಗಾರು ಮಳೆ, ಪ್ರೀತಿ ಮಧುರ ತ್ಯಾಗಾಮರ ಅಂತ. ಸೊ ಆ ತರದೆಲ್ಲ ಕೋಟ್ಗಳು ಬರ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ಒಂದು ಕೋಟ್ ಇದೆ, ತುಂಬಾ ಚೆನ್ನಾಗಿದೆ ಆಕ್ಚುಲ್ ಆಗಿ. ಥ್ಯಾಂಕ್ ಯು. ಆಕ್ಚುಲಿ ಕೊನೆಯಲ್ಲಿ ಬಂದಿದ್ದು ನಂಗೆ ಸಿನಿಮಾ ಎಲ್ಲ ಮಾಡಿ ಕೊನೆಯಲ್ಲಿ ನೋಡ್ಬೇಕಾದ್ರೆ ಅನ್ನಿಸ್ತು ಅಲ್ಲಿ ಅದು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದಾದ್ಮೇಲೆ ಆಡ್ ಮಾಡಿದ್ದು ಅದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಎಲ್ಲ ಅದನ್ನ ಮಾತಾಡ್ತಿದ್ದಾರೆ. ಜನಗಳಿಂದ ಬಂದಂತ ರೆಸ್ಪಾನ್ಸ್ ಖುಷಿ ಕೊಡ್ತಾರೆ. ತುಂಬಾ ಜನ ಬಂದು ಫೋಟೋ ತಗೊಂಡ್ರೆ ಮೊದಲ ಸಿನಿಮಾಗೆ ಈ ಮಟ್ಟದ ಒಂದು ಡೈರೆಕ್ಷನ್ ವಿಚಾರದಲ್ಲಿ ಮತ್ತೆ ನಟನೆ ಎರಡರಲ್ಲೂ ಗೆದ್ದಿದ್ದೀರಾ ಅನ್ಸುತ್ತೆ. ನಾನು ಹೇಳೋದಲ್ಲ, ನನ್ನ ಉಪ್ಪಿ ಸರ್ ಮಾತೇ ನನಗೆ ಅರ್ಧ, ಉಪ್ಪಿ ಸರ್ ಪ್ರಿಯಾಂಕಾ ಮ್ಯಾಮ್ ಮಾತಾಡಿರೋದೇ ನನ್ಗೆ ಅರ್ಧ ಗೆದ್ದಂಗೆ ಫೀಲಿಂಗ್ ಇದೆ. ಇವಾಗ ಜನರ ರಿಯಾಕ್ಷನ್ ನೋಡಿ ಇನ್ನೂ ಆ ಫೀಲಿಂಗ್ ಹೆಚ್ಚಾಗ್ತಾ ಇದೆ.
ಎಸ್ ಖುಷಿ ಅಂತೂ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲೇ ಹೇಳ್ದಂಗೆ ಉಪ್ಪಿ ಸರ್ ಶಿಷ್ಯ ಅಂತ ಹೇಳಿದ್ರಿ, ಅದನ್ನ ನಿರೂಪಿಸಿದಿರಿ. ಒಳ್ಳೇದಲ್ಲಿ ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ರವಿಗೌಡ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪರೇಶ್ ಜೊತೆ ಲೋಕೇಶ್, ಬೆಂಗಳೂರು.